ಅಲ್ಹಾಜ್ ಹಜರತ್ ಸೂಫಿ ಸೈಯದ್ ಖ್ವಾಜಾ ಔಲಿಯಾ ಶಾ ಖಾದ್ರಿರವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶಾಸಕರೂ ಆದ ಶ್ರೀ ಶ್ರೀನಿವಾಸ್ ಮಾನೆರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧ್ಯಕ್ಷೀಯ ನುಡಿಯನ್ನು ನೀಡಬೇಕಾಗಿ ವಿನಂತಿಸುತ್ತೇನೆ. ಪವಿತ್ರ ಹಾಗೂ ಪುಣ್ಯ ಕ್ಷೇತ್ರವಾದಂಥ ಖಾನ್ಕಾಯ್ ಫಕ್ರಿಯ ಈ ಆಶ್ರಯದಲ್ಲಿ ಸೂಫಿ ಸಂತರ ಉಪದೇಶಗಳು, ಅವರ ಆಶಯಗಳನ್ನು ಜನಸಾಮಾನ್ಯರಲ್ಲಿ ಬಿತ್ತುವ ಮೂಲಕ ಕಲುಷಿತ ಮನಸ್ಸುಗಳನ್ನು ಸ್ವಚ್ಛಗೊಳಿಸುವ ಮೂಲಕ ಮಾನವೀಯತೆಯ ಮೌಲ್ಯಗಳನ್ನು ಹೆಚ್ಚಿಸ್ತಕ್ಕಂಥ ಒಂದು ಪ್ರಯತ್ನ ಈ ಒಂದು ವೇದಿಕೆ ಮೂಲಕ ಇವತ್ತು ನಡೀತಾ ಇದೆ. ಈ ವೇದಿಕೆಯಲ್ಲಿ ಉಪಸ್ಥಿತಿದ್ದಂಥ ಎಲ್ಲ ಪರಮ ಪೂಜ್ಯರಲ್ಲಿ ನನ್ನ ಭಕ್ತಿಪೂರ್ವವಾದಂಥ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತಿದ್ದಂಥ ಗೊಂದಿ ಗ್ರಾಮ ಪಂಚಾಯತಿನ ಎಲ್ಲ ಗೌರವಾನ್ವಿತ ಸದಸ್ಯರಾದಿಯಾಗಿ ಭಾಗದ ಎಲ್ಲ ಗಣ್ಯರೇ ಸೇರಿದಂಥ ಹಿರಿಯರೇ, ತಾಯಿಂದ್ರೆ, ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಅನೇಕ ಕಷ್ಟ ಸಂಕಷ್ಟಗಳಲ್ಲಿ ನಾವು ಸಿಕ್ಕೊಂಡಿರ್ತೇವೆ. ಒಬ್ಬ ಮಾರ್ಗದರ್ಶಕ, ಒಬ್ಬ ರಕ್ಷಕ ನಮಗೆ ಅವಶ್ಯಕತೆ. ಈ ಮಾರ್ಗದರ್ಶನ ಮತ್ತು ರಕ್ಷಣೆ ಮಾಡಲಿಕ್ಕೆ ದೇವರು ವಿಶೇಷವಾದಂಥ ಶಕ್ತಿಯನ್ನು ಕೊಟ್ಟಿರ್ತಾನೆ. ಸಮಾಜವನ್ನು ತಿತ್ತಕ್ಕಂಥದ್ದು, ಸರಿದಾರಿಗೆ ದೂಗಿಸ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಅವರಲ್ಲಿರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡಲಿಕ್ಕೆ ಮನುಷ್ಯ ಮತ್ತು ದೇವರಲ್ಲಿ ನಡಕ್ಕೊಂದು ಸೇತುವೆ ಅವಶ್ಯಕತೆ ಇರ್ತದೆ. ಆ ಒಂದು ಪ್ರಯತ್ನ ಸದಾ ಈ ಪವಿತ್ರ ಸ್ಥಳದಿಂದ ಆಗ್ತಾ ಇದೆ, ಗೊಂದಿ ಗ್ರಾಮದಲ್ಲಿ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಕೇಳ್ತಕ್ಕಂಥ ಮಾತಲ್ಲ, ನಾನು ಸ್ವತಃ ಅನುಭವಿಸ್ತಕ್ಕಂಥ ಮಾತು. ಮತ್ತು ಗುರುಗಳು ಕೂಡ ಭಾಳಷ್ಟು ಜನ ಕಷ್ಟ ಕೇಳ್ಕೊಂಡು ಬಂದಾಗ ಅದಕ್ಕೆ ಪರಿಹಾರ ಕೊಟ್ಟು ಅವ್ರ ಜೀವನವನ್ನು ಮತ್ತೆ ಸುಖವಾಗಿ ಬದುಕ್ತಕ್ಕಂಥ ಒಂದು ಕೆಲಸ ಕಾರ್ಯವನ್ನು ಮಾಡಿಕೊಟ್ಟಿದ್ದನ್ನು ಸ್ವತಃವನ್ನು ನೋಡಿದಂಥ ಒಂದು ಮಾರ್ಗದರ್ಶನ. ಬಹುಶಃ ನನಗಿನ ಮುಂಚೆ ಮಾತನಾಡ್ತಂಥ ಗುರುಗಳು ಮಾನವೀಯತೆ ಮೌಲ್ಯಗಳ ಬಗ್ಗೆ ಬಹಳಷ್ಟು ವಿಸ್ತಾರವಾಗಿ ಮಾತನಾಡಿದ್ದಾರೆ. ಇವತ್ತಿನ ಕಾಲ ಈರ್ಷೆ, ವೈಮನಸ್ಯ, ವೈರತ್ವ, ಸ್ಪರ್ಧೆ ಇದರಲ್ಲಿ ನಾವು ಕಳೆದು ಹೋಗಿದ್ದೇವೆ. ಧರ್ಮ ಅಂದರೆ ಏನು ಅರ್ಥ ಮಾಡ್ಕೊಳಕ್ಕೆ ತಯಾರಿಲ್ಲ. ಧರ್ಮದ ಮಾರ್ಗದರ್ಶನ ಏನು ಅಂತಕ್ಕಂಥದ್ದು ನಾವೆಲ್ಲ ಮರೆತು ಹೋಗಿದ್ದೇವೆ. ಕೇವಲ ನಾನು ಸ್ವಾರ್ಥ ಅಂದ್ಕೊಂಡು ತುಂಬಿಕೊಂಡು ಇವತ್ತು ಸೌಹಾರ್ದಯುತವಾಗಿ ಭ್ರಾತೃತ್ವದ ಜೀವನವನ್ನು ಮರೆತು ನಾವೆಲ್ಲ ಇವತ್ತು ಬೇರೆ ಹಾದಿ ಹಿಡಿತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಬದುಕ್ತಾ ಇದ್ದೀವಿ. ಧರ್ಮವನ್ನು ಬಣ್ಣದ ಮೇಲೆ ಹೊಡಿಲಿಕ್ಕೂ ಕೂಡ ಬಹಳಷ್ಟು ಪ್ರಯತ್ನ ಇವತ್ತು ಆಗ್ತಾ ಇದೆ. ಬಹುಶಃ ಯಾರು ಕೇಸರಿ ಇದು ಹಿಂದುತ್ವಕ್ಕೆ ಪ್ರತೀಕ, ಹಸಿರು ಇದು ಇಸ್ಲಾಂ ಧರ್ಮದ ಪ್ರತೀಕ, ಬಿಳಿ ಇದು ಕ್ರೈಸ್ತ ಧರ್ಮದ ಪ್ರತೀಕ ಅಂತ ಹೇಳಿ ಸಮಾಜವನ್ನು ಕಲುಷಿತವಾಗಿ ಮಾಡ್ತಾ ಇದ್ದಾರಲ್ಲ, ಬಹುಶಃ ಈ ಖಾನ್ಕಾಯ್ ಫಕ್ರಿಯಾದ ಕಾರ್ಯಕ್ರಮದಲ್ಲಿ ಬಂದು ಕೂತ್ರೆ ನೀವು ಕೇಸರಿ ಟೋಪಿನೂ ಕಾಣ್ತಾ ಇದೆ, ಹಸಿರು ಟೋಪಿನೂ ಕಾಣ್ತಾ ಇದೆ, ಬಿಳಿ ಟೋಪಿನೂ ಕೂಡ ಕಾಣ್ತಾ ಇದೆ. ಇದು ನಮ್ಮ ಧರ್ಮದ ಸಂಕೇತವಾಗಿರ್ತಕ್ಕಂಥದ್ದು. ಬಹುಶಃ ಖ್ವಾಜಾ ಗರೀಬನ್ ನವಾಜ್ ಅಜ್ಮೇರಿ ಶರೀಫ್ ಸಂಸ್ಥೆಯಲ್ಲಿ ಹೋದರೆ ಯಾರಾದರೂ ಅಲ್ಲಿ ಬಂದರೆ ಅಲ್ಲಿ ಸನ್ಮಾನ ಮಾಡ್ತಕ್ಕಂಥದ್ದು ಕೇಸರಿ ಪೇಟ ಕಟ್ಟುವ ಮೂಲಕ. ಅದರ ಅರ್ಥ ಯಾವ ಬಣ್ಣವೂ ಕೂಡ ಯಾವ ಧರ್ಮಕ್ಕೆ ಸೀಮಿತ ಅಲ್ಲ. ಇವತ್ತು ಗ್ರಾಮ ದೇವಿಯ ಜಾತ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಹಿಂದೂ ಪರಂಪರೆಯಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇದ್ದರೆ ಹಸಿರು ಬಳಿಯನ್ನು ತುಡಿಸ್ತೀವಿ ನಾವು ತಾಯಂದ್ರಿಗೆ, ಸಹೋದರಿಯರಿಗೆ. ಗ್ರಾಮ ದೇವಿಯ ಜಾತ್ರೆ ನಡಿಬೇಕಾದ್ರೆ ಎಲ್ಲ ಹಸಿರೇ ಕಾಣ್ತಾ ಇರೋದು. ನಮ್ಮ ದೇಶ ಈ ಮೂರು ಬಣ್ಣಗಳನ್ನು ಕೂಡಿಸ್ಕೊಂಡು ಒಂದು ಶಕ್ತಿಯುತವಾಗಿ ಹೊರಹೊಮ್ಮತಕ್ಕಂಥ ದೇಶ. ಆದರೆ ಷಡ್ಯಂತ್ರಕ್ಕೆ ಬಲಿ ಆಗ್ತಾ ಇದ್ದೇವೆ. ಆ ಷಡ್ಯಂತ್ರಕ್ಕೆ ಬಲಿಯಾಗಿ ಇವತ್ತು ಮಾನವೀಯತೆಯನ್ನು ಕಳ್ಕೊಂಡು ಇವತ್ತು ಜಗಳ ಆಡ್ತಕ್ಕಂಥ ಪರಿಸ್ಥಿತಿ. ಯಾವ ಧರ್ಮದಲ್ಲಿ ತಪ್ಪು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಧರ್ಮದಲ್ಲಿ ಕೆಟ್ಟ ಸಂದೇಶಗಳನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ.
ತಿಳ್ಕೊಂಡಂಥವ್ರು ಅರ್ಥ ಮಾಡ್ಕೊಳ್ಬೇಕು. ಪ್ರತಿ ಒಂದು ಧರ್ಮದಲ್ಲಿ ತಪ್ಪನ್ನು ಹುಡುಕೋದು ಬಿಟ್ಟು ಅದರಲ್ಲಿ ಇರ್ತಕ್ಕಂಥ ಸತ್ಯ ಮತ್ತು ಒಳ್ಳೆತನವನ್ನು ಹುಡುಕಿದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತಾ ಇದೆ. ನಾನು ಹೀಗೆ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬರು ಗುರುಗಳು ಹೇಳಿದರು, ಕ್ಯಾ ಫರಕ್ ಹೈ ಕುರಾನ್ भगवत गीता और बाइबल में? लोग लड़ रहे हैं, ऐसा क्या इसमें है जो लोगों को लड़ा रहा है? ಅವಾಗ ಒಬ್ಬನು ಸವಾಲನ್ನು ಹಾಕ್ತಾನೆ, ನಾವು ಬಡದಾಡ್ತೇವೆ ನೋಡೋಣ ಇವು ಬಡದಾಡ್ತಾವೇನಂತ ಹೇಳಿ एक कमरे में एक टेबल पे भगवत गीता, कुरान और बाइबल को रखते हैं. 1 महीना उस कमरे को ताला लगाते हैं कि देखेंगे अगर ये तीनों आपस में लड़ेंगे क्या कर. 1 महीने के बाद जब ताला खोला, जैसे ही कुरान, भगवत गीता और बाइबल को रखा था वैसे ही उतने ही अच्छी तरह से उसको रखा गया है. कोई लड़ाई नहीं, कोई कुछ भी नहीं. अवाग और ಹೇಳ್ತಾರೆ, इन तीनों पवित्र ग्रंथ को देखो, आपस में क्या बुलंद और एक मोहब्बत का रंग है, और जो लड़ते हैं कभी इनको पढ़ते नहीं ಅಂತ ಹೇಳ್ತಾರೆ. जो लड़ते हैं कभी इनको पढ़ते नहीं. ಯಾರಾದರೂ ಇವನು ಓದಿದ್ರೆ ನಮಗೆ ಸಂದೇಶ ಸಿಗುವುದು ಒಂದೇ, ಮಾನವೀಯತೆ ಮಾನವೀಯತೆ ಮಾನವೀಯತೆ. ಅದು ಬಿಟ್ಟರೆ ನಮಗೇನು ಬೇರೆ ಸಂದೇಶ ಇಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡು ಬಹುಶಃ ಜೊತೆಗೂಡಿ ಗಟ್ಟಿ ಹೆಜ್ಜೆ ಹಾಕಿದರೆ ಇಡೀ ವಿಶ್ವವನ್ನು ನಾವು ಆಳ್ತೀವಿ. ನಾವೆಲ್ಲೂ ಕೂಡ ಗುಲಾಮರಾಗಿ ಬದುಕುವುದಿಲ್ಲ. ಅಷ್ಟು ಶಕ್ತಿ ಈ ನಮ್ಮ ಭಾರತದ ಸಂಸ್ಕೃತಿ ಮತ್ತು ಈ ಮಣ್ಣಿನಲ್ಲಿ ಇದೆ. ಹಿಂದೂಗಳಿಗೂ ಬೇರೆ ರಾಷ್ಟ್ರಗಳು ಇದ್ದಾವೆ, ಮುಸಲ್ಮಾನರಿಗೂ ಬೇರೆ ರಾಷ್ಟ್ರಗಳು ಇದ್ದಾವೆ, ಕ್ರೈಸ್ತರಿಗೂ ಬೇರೆ ರಾಷ್ಟ್ರಗಳಿದ್ದಾವೆ. ಆದರೆ ಹಿಂದೂ, ಮುಸಲ್ಮಾನ್, ಕ್ರೈಸ್ತರು ಸ್ವಾಭಿಮಾನದ ಬದುಕು, ಜೊತೆಯ ಬದುಕು ಬದುಕಬೇಕಾದರೆ ಅದು ಒಂದೇ ದೇಶ, ನಮ್ಮ ಭಾರತ ದೇಶ ಅಂತಕ್ಕಂಥ ಸ್ವಾಭಿಮಾನದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಂಥ ದೇಶದಲ್ಲಿ ಜನ್ಮ ತಾಳಿ ಅನೇಕ ಪರಂಪರೆ, ಅನೇಕ ಆಚಾರ ವಿಚಾರಗಳು, ಅನೇಕ ಭಾಷೆಗಳು ಅಂತಂದರೆ ನೀವು ಕಿಲೋಮೀಟರ್ಗೆ ಭಾಷೆಗಳು, ಉಚ್ಚಾರಗಳು ಬದಲಾಗ್ತವೆ. ಒಂದೇ ಭಾಷೆಯಲ್ಲಿ ಅನೇಕ ಥರ ಮಾತನಾಡ್ತಕ್ಕಂಥದ್ದು. ನಾ ಮಾತನಾಡ್ತಕ್ಕಂಥ ಕನ್ನಡನೇ ಬೇರೆ. ಇಲ್ಲಿ ಇವತ್ತು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ, ಅವರು ಮಂಗಳೂರು ಕಡೆನವ್ರ ಕಂತದ್ದು, ಶಿವಮೊಗ್ಗ ಕಡೆ, ಅವ್ರ ಕನ್ನಡನೇ ಬೇರೆ, ಉಡುಪಿ ಕನ್ನಡನೇ ಬೇರೆ, ಮಂಗಳೂರು ಕನ್ನಡನೇ ಬೇರೆ. ಹಾಗಾಗಿ ಭಾಷೆಯಲ್ಲಿ ಭಾಳಷ್ಟು ವ್ಯತ್ಯಾಸ ಇದ್ದಾವೆ. ಆದರೆ ಮನಸ್ಸು ಮಾತ್ರ ನಮ್ಮದು ಒಂದೇ, ವಿಚಾರ ಮಾತ್ರ ನಮ್ಮದು ಒಂದೇ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇದನ್ನೆಲ್ಲ ನಾವು ಮೈಗೂಡಿಸ್ಕೊಳ್ಬೇಕಾಗ್ತದೆ. ಶರಣರು, ಸೋಫಿ ಸಂತರು ನಮ್ಮನ್ನೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಅನೇಕ ಸಾಕ್ಷಿಗಳನ್ನು ಬಿಟ್ಟು ಹೋಗಿದ್ದಾರೆ. ಅದನ್ನೇ ನಾವು ನೋಡಬೇಕು ಹೊರತು ಸ್ವಾರ್ಥ, ಈರ್ಷ್ಯೆ, ವೈಮನಸ್ಸು, ಸ್ಪರ್ಧೆ ಇದನ್ನು ನಮ್ಮ ಜೀವನ ಸುಧಾರಿಸಲ್ಲ. ಇದನ್ನು ನಮಗೆ ಕೆಟ್ಟ ದಾರಿಗೆ ತೊಗೊಂಡು ಹೋಗ್ತಾವೆ ಅನ್ನೋದನ್ನು ಹೇಳಬೇಕು. ವಿಶೇಷವಾಗಿ ನಮ್ಮ ಹಾವೇರಿ ಜಿಲ್ಲೆ ಇವತ್ತು ಸೋಫಿ ಸಂತರ ನಾಡು, ಶರಣರ ನಾಡು. ಇವೆಲ್ಲರೂ ಕೂಡ ಮಾನವೀಯತೆ ಮೌಲ್ಯಗಳನ್ನು ಎತ್ತಿರ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ. ಆ ದಾರಿಯಲ್ಲಿ ನಾವೆಲ್ಲ ನಡಿಬೇಕು. ಖಾನ್ಕಾಯಿ ಸ್ಥಳ ಪವಿತ್ರವಾದಂಥ ಸ್ಥಳ. ಇವತ್ತು ಅನೇಕ ಜನರ ಸೇವೆಯನ್ನು ಮಾಡುವ ಮೂಲಕ ಅವ್ರ ಜೀವನವನ್ನು ಸುಧಾರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದೆ. ಆ ಭಕ್ತಿ ಶ್ರದ್ಧೆಯನ್ನು ನಾವೆಲ್ಲರೂ ಕೂಡ ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ. ಇದು ಇನ್ನೂ ಎತ್ತರಕ್ಕೆ ಬೆಳೆದು ನಮ್ಮೆಲ್ಲರ ಜೀವನವನ್ನು ಪಾವನ ಮಾಡಲಿಕ್ಕೆ ಈ ಸ್ಥಳ ಮುಂದೆಯೂ ಕೂಡ ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಕ್ಕಂಥ ಭಾವನೆಯಿಂದ ನಾನು ಈ ಕಾರ್ಯಕ್ರಮದಲ್ಲಿ ಬಂದು ಇವತ್ತು ತಮ್ಮೆಲ್ಲರ ಜೊತೆ ಮಾತನಾಡ್ತಕ್ಕಂಥ ಒಂದು ಅವಕಾಶ. ನಾನು ಪೂಜ್ಯರು ದಯವಿಟ್ಟು ತಪ್ಪು ತಿಳ್ಕೊಬಾರ್ದು, ಕ್ಷಮೆಯನ್ನು ಕೂಡ ಕೋರ್ತೀನಿ. ನಾನು ಒಂದು ಜಿಯಾರತ್ ಅಂದರೆ ಒಂದು ಛಲವನ್ನು ಇಟ್ಕೊಂಡಿದ್ದೀನಿ. ಏನಂದರೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರತಿಜ್ಞೆಯನ್ನು ಮಾಡಿದ್ದೀನಿ. ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳು ಸಂಪೂರ್ಣ ಮೂಲಭೂತ ಸೌಕರ್ಯಗಳು ಯಾವತ್ತಿನ ಮಟ್ಟ ಹೊಂದುವುದಿಲ್ಲೋ ಅಲ್ಲಿವರೆಗೆ ನಾನು ಶಾಲು ಮತ್ತು ಮಾಲೆಯನ್ನು ಸ್ವೀಕರಿಸುವುದಿಲ್ಲ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೀನಿ. ಹೊರತು ಬೇರೆ ಏನು ಕಾರಣ ಇಲ್ಲ. ಯಾಕಂದರೆ ಶಿಕ್ಷಕರ ಮೇಲೆ ಶಿಕ್ಷಣದ ಮೂಲಕವೇ ನಾವು ಎಲ್ಲರನ್ನು ಜಾಗೃತಿ ಮೂಡಿಸ್ಲಿಕ್ಕೆ ಸಾಧ್ಯ. ಶಿಕ್ಷಣದ ಮೂಲಕವೇ ನಾವೆಲ್ಲರೂ ಸರಿದಾರಿಗೆ ಹೋಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಭಾವನೆಯಿಂದ ಆ ವ್ಯವಸ್ಥೆಯಲ್ಲಿ ಬದಲಾವಣೆ ಕಾಣಬೇಕು. ಯಾರ್ಯಾರು ಸನ್ಮಾನಕ್ಕಾಗಿ ಹಣವನ್ನು ವ್ಯಯ ಮಾಡ್ತೀರಿ, ಆ ಹಣ ಯಾವುದಾದ್ರು ಶಾಲೆಗೆ ಪುಸ್ತಕಗಳ, ಪೆನ್ನುಗಳ ದಾನ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಮುಂದಾಗಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಕೊಡುತ್ತಾ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ನಮಸ್ಕರಿಸಿ, ವಿಶೇಷವಾಗಿ ಪೂಜ್ಯರಲ್ಲಿ ಮತ್ತೊಮ್ಮೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.